ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 46ನೇ ಭೇಟಿ. ಇಂದು 2 ಪದಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಾನು ಹಿಂದಿನ ತರಗತಿಯಲ್ಲಿ ಯಾವುದೋ ಒಂದು ಘಟನೆಯನ್ನು ಉದಾಹರಣೆ ತೆಗೆದುಕೊಂಡು ತಮ್ಮ ಜೊತೆ ಅಲುಮ್ನಿ ಬಗ್ಗೆ ಹೇಳಿಕೊಟ್ಟಿದ್ದೆ. ಇಂದು ಈ 2 ಪದಗಳು ಸ್ನೇಹಿತರೆ, ಅಂದರೆ ಅದು ಮೂಲ ಒಂದೇ ಪದ, 2 ರೀತಿ ಅಷ್ಟೇ. ಅದು ಒಂದು ನಾವುನು ಇನ್ನೊಂದು ವರ್ಬ್ ಆಗ್ತದೆ. ನೋಡಿ, ಯಾಕೆ ಇದನ್ನು ತಮ್ಮ ಮುಂದೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ ಅಂದರೆ, ಮೊದಲನೇ ಸಂದರ್ಭ ಸುಮಾರು 25 ವರ್ಷಗಳ ಹಿಂದೆ ಒಬ್ಬರು ಜಿಲ್ಲಾ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು, ಅವರು ಜಿಲ್ಲಾ ಉಪನಿರ್ದೇಶಕರು, ಪ್ರೌಢಶಾಲಾ ಶಿಕ್ಷಕರ ಇಂಗ್ಲೀಷ್ ಭಾಷಾ ಶಿಕ್ಷಕರಿಗೆ ಒಂದು ತರಬೇತಿನೋ ವರ್ಕ್ಶಾಪ್ ಇರುತ್ತೆ. ಅಲ್ಲಿ ಅವರು ಹೀಗೆ ಹೇಳ್ತಾರೆ, ಸ್ಪೀಚ್ ಮಾಡ್ತಾ ಕೊನೆಯಲ್ಲಿ ಹೀಗೆ ಹೇಳ್ತಾರೆ, ಇಫ್ ಇಂಡಿಯಾ ಸಕ್ಸಸ್ ಎವ್ರಿ ಕಂಟ್ರಿ ವಿಲ್ ಸಕ್ಸಸ್ ಅಂತ. ನನಗೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಅವರು ಬಹಳ ನನಗೆಲ್ಲವಿದ್ದರೂ ಸೀನಿಯರು, ಹೇಗೆ ಜೂನಿಯರ್ಗಳಿಗಾದರೆ ಹೇಳ್ಬೋದು. ಆಮೇಲೆ ಇರಲಿ, ಆಮೇಲೆ ನಾವು ಚರ್ಚೆ ಮಾಡಿದ್ವಿ, ನಾವು ತುಂಬ ಆತ್ಮೀಯರು, ಹೀಗೆ ಹೇಳಬೇಕಾಗಿತ್ತು, ಅವರಿಗೆ ಸಭೆಯಲ್ಲಿ ಹೇಳಿದ್ರೆ ಕಷ್ಟ ಆಗ್ತದೆ ಅಂತ. ಇನ್ನೊಂದು ಸಂದರ್ಭ, ಅವರು ನಾನು ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ ಮೇಲೆ ಸುಮಾರು 10 ವರ್ಷಗಳ ಕಾಲ ಇರ್ಬೋದು, ಅವರು ಒಂದು ಪ್ರತಿಷ್ಠಿತ ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನ MBA ವಿಭಾಗದ ಮುಖ್ಯಸ್ಥರು ಮತ್ತು ವೈಸ್ ಪ್ರಿನ್ಸಿಪಾಲ್, ಪ್ರಾಂಶುಪಾಲರು. ಅವರು ಇದೇ ಪದವನ್ನು ಹೇಗೆ ಹೇಳ್ತಾರೆ, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸಸ್, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸಸ್. ಸ್ನೇಹಿತರೆ, ನಾವು ಸಕ್ಸಸ್ ಮತ್ತು ಸಕ್ಸಸ್ ಅರ್ಥನ ಸರಿಯಾಗಿ ತಿಳ್ಕೊಂಡಿದ್ದಾರೆ. ಸಕ್ಸಸ್ ಅನ್ನುವುದು ನಾಮಪದ, ನೌನ್, ಅಂದರೆ ಜಯವಾಗುವುದು, ಜಯಶೀಲ, ವಿನ್ ಆಗುವುದು ಅಂತ ಅಷ್ಟೇ, ವಿನ್ ಆಗುವಂತಾರ. ಅದಕ್ಕೆ ನಾವು ವರ್ಬ್ ಕ್ರಿಯಾಪದವನ್ನು ಹಾಕಬೇಕು. ಕ್ರಿಯಾಪದ ಹಾಕ್ತೇ ಹೋದರೆ ಈ 2 ಸಂದರ್ಭದಲ್ಲಿ, ಆಮೇಲೆ 2ನೇ ಸಂದರ್ಭದಲ್ಲಿ ಅವರು ನನ್ನ ಭಾಷಣ ಆದಮೇಲೆ ನನ್ನನ್ನು ಕೇಳ್ತಿದ್ರು, ಸರ್ ಹೇಗಿತ್ತು ಅಂತ. ನಾನು ಹೇಳಿದೆ, ತುಂಬ ಚೆನ್ನಾಗಿ ಮಾತಾಡೋರು ಅವರು. ಸರ್ ಎಲ್ಲ ತುಂಬ ಚೆನ್ನಾಗಿತ್ತು ಸರ್, ಇದೊಂದು ಕಡೆ ಹೇಗೆ ಹೇಳಿದ್ರು ಚೆನ್ನಾಗಿತ್ತು, ಹೌದು ನನಗೆ ಅನ್ನಿಸ್ತು ಸರ್ ಅಂತ ಹೇಳಿದ್ರು. ತಿದ್ಕೊಳ್ತಾರೆ. ಅವರಾಗೆ ಕೇಳಿದವ್ರಿಗೆ ನಾನು ತುಂಬ ಹೃದಯ ತುಂಬಿ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೇನೆ. ಕೇಳದೋ ಇದ್ದವ್ರಿಗೆ ಭಾಳ ಕಷ್ಟ ಆಗ್ತದೆ. ಇನ್ನು ಕೆಲವರು ನಾನು ತಿದ್ದುತ್ತೀನಿ ಅಂತಲೇ ದೂರ ಆಗ್ತಾರೆ. ಆದರೆ ಇದು ಹೆಚ್ಚು ಬಹಳ ಮುಖ್ಯವಾದ ವಿಷಯ, ಅದಕ್ಕೆ ತಮ್ಮ ಹತ್ರ ಹೇಳ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸಸ್. ನೀನು ಕಷ್ಟಪಟ್ಟರೆ ನೀನು ಸಕ್ಸಸ್ ಆಗ್ತೀಯ ಅಂತ ಅವರ ಅರ್ಥ. ಸಕ್ಸಸ್ ಅನ್ನುವುದು ನಾಮಪದ, ನೌನ್. ಇದು ಕ್ರಿಯೆ ತಿಳಿಸಲ್ಲ, ವ್ಯಕ್ತಿಯ ಬಗ್ಗೆ ತಿಳಿಸ್ತದೆ. ವ್ಯಕ್ತಿ ಅಂತ ಸಕ್ಸಸ್ ಅಂದರೆ ಜಯ ಅಷ್ಟೇ. ಜಯ ಕಾದಿಟ್ಟ ಬುತ್ತಿ ಗೊತ್ತಾಯ್ತಾ. ಓಕೆ, ಯುವರ್ ಹಾರ್ಡ್ ವರ್ಕ್ ಲೀಡ್ಸ್ ಟು ಸಕ್ಸಸ್ ಹೀಗೆ ಹೇಳ್ಬೋದು. ಬಟ್ ಯು ವಿಲ್ ಸಕ್ಸಸ್ ಅಂತ ಹೇಳೋಕ್ಕಾಗಲ್ಲ, ಅದು ಕ್ರಿಯಾಪದ, ಕ್ರಿಯೆ ತೋರಿಸ್ತಾ ಇಲ್ಲ ಅಲ್ಲಿ. ಹಾಗೇನೆ ನೋಡಿ ಸ್ನೇಹಿತರೆ, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್, SUCCED, ಸಕ್ಸೀಡ್ ಕ್ರಿಯಾಪದ, ವರ್ಬ್ ಅದು. ಸಕ್ಸಸ್ ನಾಮಪದ, ನಾವು ಈ 2 ಪದ ನಾವು ಮೊದಲಿಂದ ಹೇಳ್ಕೊಂಬರ್ತಾ ಇದ್ದೇನೆ. ಇಂಗ್ಲೀಷಲ್ಲಿ ಪದಗಳ ಅರ್ಥವನ್ನು ಜೋಪಾನ ತಿಳ್ಕೋಬೇಕು, ಅದನ್ನು ನಿಖರವಾಗಿ ತಿಳ್ಕೋಬೇಕು, ಮತ್ತು ಸಂದರ್ಭ ಮತ್ತು ವ್ಯಕ್ತಿಗೆ ಅನುಗುಣವಾಗಿ ಇಂಗ್ಲೀಷಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಇದು ಅಂತಹ ಕಷ್ಟವಾದ್ದೇನಲ್ಲ, ಏಕೆಂದರೆ ಅವರು ಭಾಷಾ ಶಿಕ್ಷಕರೇನಲ್ಲ. ಆದರೂ ಒಂದು ಜಿಲ್ಲೆಯ ಮುಖ್ಯಸ್ಥರಾಗಿ, ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಅವರು, ಏಕೆಂದರೆ ಇನ್ನು ಹೆಚ್ಚು ಜನ ವಿದ್ಯಾರ್ಥಿಗಳು ಅದನ್ನೇ ಫಾಲೋ ಮಾಡೋ ಅಗತ್ಯ ಇರುತ್ತದೆ. ಅದಕ್ಕೋಸ್ಕರ ಈ ವಿಷಯವನ್ನು ತಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸಸ್. ತಪ್ಪು, ಇದು ಇನ್ಕರೆಕ್ಟ್. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸಸ್, ಯು ವಿಲ್ ಸಕ್ಸೀಡ್. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್. ನೀನು ಶ್ರಮಪಟ್ಟರೆ ನೀನು ಜಯಶೀಲನಾಗುವೆ. ಇಲ್ಲಿ ನೀನು ಶ್ರಮಪಟ್ಟರೆ ನೀನು ಜಯಶೀಲ ಅಂತ ಆಗ್ಬಿಡುತ್ತೆ, ಜಯಶೀಲನಾಗುವೆ ಅಂತ ಆಗೋದಿಲ್ಲ, ಕ್ರಿಯಾಪದ ಅಲ್ಲ. ನೆಕ್ಸ್ಟ್ 3rd ಪರ್ಸನ್ ಸಿಂಗ್ಯುಲರ್ ಇದ್ದಾಗ, ಇಫ್ ಹಿ ವರ್ಕ್ಸ್ ಹಾರ್ಡ್ ಹಿ ವಿಲ್ ಸಕ್ಸಸ್. ತಪ್ಪು. ಇಫ್ ಹಿ ವರ್ಕ್ಸ್ ಹಾರ್ಡ್ ಹಿ ವಿಲ್ ಸಕ್ಸೀಡ್. ಹಾಗೆಯೇ ಶಿ ಇದ್ರೆ, ಇಫ್ ಶಿ ವರ್ಕ್ಸ್ ಹಾರ್ಡ್ ಶಿ ವಿಲ್ ಸಕ್ಸಸ್. ಇನ್ಕರೆಕ್ಟ್. ಇಫ್ ಶಿ ವರ್ಕ್ಸ್ ಹಾರ್ಡ್ ಶಿ ವಿಲ್ ಸಕ್ಸೀಡ್.
ಹೀ ಇದ್ದಾಗ ನೋಡಿ, ಹೀ ಶಿ ಇದ್ದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಕ್ರಿಯಾಪದ ವರ್ಕ್ಸ್ ಆಗ್ತದೆ ಅಷ್ಟೇ ಸ್ನೇಹಿತರೆ. ನಮಗೆ ಸಕ್ಸಸ್ ಮತ್ತು ಸಕ್ಸೀಡ್ ಎರಡು ಪದಗಳನ್ನು ಅರ್ಥವನ್ನು ತಿಳ್ಕೋಬೇಕು. ಈಗ ನಾವು ಆ ಪದಗಳನ್ನು ಅರ್ಥಗಳನ್ನು ತಿಳ್ಕೊಳ್ಳದೆ ಹೋದಾಗ ನಾವು ಟೀಚರ್ಸ್ ಆಗಲಿ ಮತ್ತು ಸಂಸ್ಥೆ ಅಥವಾ ಮುಖ್ಯಸ್ಥರಾಗಲಿ, ಏಕೆಂದರೆ ಹೆಚ್ಚು ವಿದ್ಯಾರ್ಥಿಗಳು ಅದನ್ನು ಫಾಲೋ ಮಾಡ್ತಾರೆ. ಇದನ್ನು ನಾವು ಯಾವುದೇ ಒಂದು ಪದವನ್ನು, ನಾನು ಸಾಮಾನ್ಯವಾಗಿ ಒಂದು ಪದವನ್ನು ನನ್ನ ಕಿವಿ ಮೇಲೆ ಬಿದ್ದರೂ ಅದನ್ನು ಡಿಕ್ಷನರಿನ ರೆಫರ್ ಮಾಡಿಯೇ ಪ್ರಯತ್ನ ಪಡ್ತೇನೆ. ನನ್ನಿಂದಲೂ ಕೆಲವೊಮ್ಮೆ ತಪ್ಪು ಆಗಬಹುದು, ಅದಕ್ಕೆ ಕ್ಷಮೆ ಯಾಚಿಸ್ತೇನೆ. ಬಹುಶಃ ಇದು ತಮಗೆ ಮನದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅನ್ಯಥಾ ಭಾವಿಸಬಾರ್ದು. ನನ್ನ ಗಮನಕ್ಕೆ ಬಂದಿದ್ದನ್ನು ನನಗೆ ಹೇಳಬೇಕು ಅನ್ನೋದು ಅದಕ್ಕೆ ಹೇಳಿದ್ದೇನೆ. ಧನ್ಯವಾದಗಳು.